ಕರಾವಳಿ ಭಾಗದಲ್ಲಿ ಉತ್ತಮವಾದಂತಹ ಮಳೆ ಆಗ್ತಾ ಇದೆ. ಬಟ್ ಅದರ ಪರಿಣಾಮಗಳು ಬೇರೆ ರೀತಿಯಾದಂತಹ ಅನಾಹುತಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಹೇಗಿದೆ ಕರಾವಳಿ ಭಾಗದಲ್ಲಿ ಆಗ್ತಾ ಇರುವಂತಹ ಮಳೆಯಿಂದ ಇರುವಂತಹ ಸಮಸ್ಯೆಗಳು ಅನ್ನೋದನ್ನ ನೋಡೋಣ. ಮಂಗಳೂರಿನಲ್ಲಿ ಕಡಲ ಅಬ್ಬರ ಹೆಚ್ಚಾಗಿದೆ. ನೋಡ್ತಾ ಇದ್ದಂತೆ ಮನೆಯೊಂದು ಸಮುದ್ರಕ್ಕೆ ಇಳಿದೆ, ಉರುಳೋಗ್ಬಿಟ್ಟಿದೆ. ಅಲೆಗಳ ಹೊಡೆತಕ್ಕೆ ಈಗ ಸಿಲುಕಿ ಮನೆ ಧರೆಗುರುಳಿರೋದು. ಉಳ್ಳಾಲದ ಬಟ್ಟಪಾಡಿ ಕಡಲ ತೀರದಲ್ಲಿ ಆಗಿರುವಂತಹ ಘಟನೆ ಇದು. ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಯಾವುದೇ ಅನಾಹುತ ಸಂಭವಿಸಿಲ್ಲ. ಸೊ ಕರಾವಳಿ ಭಾಗದಲ್ಲಿ ವರುಣ ಆರ್ಭಟ ಹೆಚ್ಚಾಗಿದೆ. ರೆಡ್ ಅಲರ್ಟ್ ಅನ್ನು ಕೂಡ ಘೋಷಣೆಯನ್ನ ಮಾಡಿದ್ರು. ಸೊ ಮಂಗಳೂರಿನಲ್ಲಿ ಕಡಲ ಅಬ್ಬರ ಕೂಡ ಹೆಚ್ಚಾಗಿದೆ. ಮನೆಯೊಂದು ಸಮುದ್ರಕ್ಕೆ ಉರುಳು ಹೋಗಿದೆ. ಅಲೆಗಳ ಹೊಡೆತಕ್ಕೆ ಮನೆ ಬಿದ್ದೋಗಿರೋದು. ಇದು ಉಳ್ಳಾಲದ ಬಟ್ಟಪಾಡಿ ಕಡಲ ತೀರದಲ್ಲಿ ಆಗಿರೋದು. ಅದೃಷ್ಟ ಏನು ಅಂದರೆ ಯಾರೂ ಇರಲಿಲ್ಲ ಮನೆಯಲ್ಲಿ. ನೋಡಿ, ಅವು ಮೀನುಗಾರರ ಮನೆಗಳನ್ನು ಮಾಡ್ಕೊಂಡಿರ್ತಾರೆ ಹತ್ತಿರದಲ್ಲೇ. ಸೊ ಅಲ್ಲಿ ತುಂಬ ಹಡಗಿನಲ್ಲಿ ಕೆಲಸ ಮಾಡುವಂಥವ್ರು ಇರ್ತಾರೆ. ಅವರೆಲ್ಲ ಮನೆಗಳನ್ನಲ್ಲೇ ಸಮುದ್ರದ ತಡದಲ್ಲಿನೇ ಮಾಡ್ಕೊಂಡಿರ್ತಾರೆ. ಸೊ ಆ ಮನೆಯಲ್ಲಿ ಅದೃಷ್ಟ ಯಾರೂ ಇರಲಿಲ್ಲ, ಹಾಗಾಗಿ ಯಾವುದೇ ಅನಾಹುತಗಳು ಸಂಭವಿಸಿಲ್ಲ. ಬಟ್ ಮನೆ ಅಂತೂ ಈಗ ಹೊರಟೋಗಿದೆ. ಅವರಿಗೆ ಹೊಸದೇನಲ್ಲ, ಆ ಭಾಗದಲ್ಲಿರುವಂಥವ್ರಿಗೆ ಈ ಥರ ಕಡಲ ಅಬ್ಬರದಿಂದಾಗಿ ಮನೆಗಳು ಬೀಳುವಂಥದ್ದು. ಬಟ್ ಯಾವುದೋ ಒಂದು ನಂಬಿಕೆ ವಿಶ್ವಾಸದಲ್ಲಿರ್ತಾರೆ, ಏನೂ ಆಗಲ್ಲ ಬಿಡು ನೋಡೋಣ ಅಂಥೇಳಿ. ಬಟ್ ಈ ಪ್ರಮಾಣದಲ್ಲಿ ಆಗತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಈಗ ಸದ್ಯಕ್ಕೆ ಅಬ್ಬರ ಹೆಚ್ಚಾಗಿರೋದ್ರಿಂದ ಕಡಲ ತೀರದಲ್ಲಿರುವಂತಹ ಮನೆಗಳು ಯಾವಿದೆ ಅವ್ರನ್ನೆಲ್ಲ ಸುರಕ್ಷಿತವಾಗಿ ಸ್ಥಳಾಂತರ ಮಾಡುವಂಥ ಕೆಲಸವನ್ನು ಮಾಡಬೇಕು. ಅಂತಹ ಯಾವುದೇ ರೀತಿಯಾದಂಥ ರಿಸ್ಕನ್ನು ತೆಗೆದುಕೊಳ್ಬಾರ್ದು. ಏನೂ ಆಗಲ್ಲ ಬಿಡು ಮನೇಲಿ ಇರೋಣ ಅಂತ ಹೇಳಿ ರಾತ್ರಿ ಏನಾಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಕಡಲ ಅಬ್ಬರ ಹೇಗಿರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಅಲೆಗಳು ಹೆಚ್ಚಿನ ರೀತಿಯಲ್ಲಿ ಬರೋಕ್ಕೆ ಶುರು ಆಗಿಬಿಟ್ರೆ ಭಾಳ ಹೆಚ್ಚಾಗಿರುತ್ತೆ. ಕಾರಣ ಗಾಳಿ ತುಂಬ ಅತಿ ವೇಗವಾಗಿ ಬೀಸ್ತಾ ಇದೆ. ಮಳೆಯ ರಭಸವೂ ಕೂಡ ಜೋರಾಗಿದೆ. ಅಲೆಗಳು ಜೋರಾಗಿ ಬರ್ತಾ ಇವೆ. ಇದರ ಪರಿಣಾಮವಾಗಿ ಕಡಲ ತೀರದಲ್ಲಿರುವಂಥವ್ರನ್ನ ಸುರಕ್ಷಿತವಾಗಿ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂಥ ಕೆಲಸವನ್ನು ಮಾಡಬೇಕು. ಈಗ ಮಾಡ್ತಾ ಇದ್ದಾರೆ. ಉಳ್ಳಾಲದ ಬಟ್ಟಪಾಡಿ ಕಡಲ ತೀರದಲ್ಲಿ ಮನೆ ಕುಸಿತಿರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಜಿಲ್ಲೆಯಲ್ಲಿ ಇವತ್ತು ರೆಡ್ ಅಲರ್ಟ್ ಇದ್ದರೂ ಮಳೆಯ ಪ್ರಮಾಣ ಕಡಿಮೆ ಆಗಿದೆ. ಬಿಸಿಲಿನ ವಾತಾವರಣ ಇದೆ. ಆದರೆ ಪಶ್ಚಿಮ ಘಟ್ಟದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಹೀಗಾಗಿ ಎಲ್ಲ ಜೀವನದಿಗಳು ತುಂಬಿ ಹರಿಯುತ್ತಾ ಇದೆ. ಜೀವನದಿಗಳ ಜೊತೆಗೆ ಇವತ್ತು ಕಡಲ ಅಬ್ಬರವೂ ಹೆಚ್ಚಾಗಿದೆ. ಹೀಗಾಗಿ ಮಂಗಳೂರಿನ ಉಳ್ಳಾಲ ಸಮೀಪದ ಬಟ್ಟಪ್ಪಾಡಿಯಲ್ಲಿ ಇವತ್ತೊಂದು ಮನೆ ಸಮುದ್ರದ ಪಾಲಾಗಿದೆ. ನಾವು ಗಮನಿಸಬಹುದು ಇವತ್ತು ಸಮುದ್ರದ ಅಬ್ಬರ ಎಷ್ಟರ ಮಟ್ಟಿಗೆ ಹೆಚ್ಚಾಗಿದೆ ಅನ್ನುವಂಥದ್ದು. ಕಳೆದ 2 ದಿನಗಳ ಹಿಂದೆ ಭಾಳಷ್ಟು ಕಡಿಮೆಯಲ್ಲಿ ಕಡಲಿನ ಅಬ್ಬರ ಇತ್ತು. ಆದರೆ ಈಗ ಪಶ್ಚಿಮ ಘಟ್ಟದಲ್ಲಿ ನಿರಂತರ ಮಳೆ ಆಗ್ತಾ ಇದೆ. ಜೊತೆಗೆ 2 ದಿನಗಳಿಂದ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತವೂ ಭಾರಿ ಮಳೆ ಆಗಿದೆ. ಹೀಗಾಗಿ ಸಮುದ್ರದ ಅಬ್ಬರ ಹೆಚ್ಚಾಗಿದೆ. ಕಡಲ ತೀರದ ನಿವಾಸಿಗಳಲ್ಲಿ ಆತಂಕ ಸೃಷ್ಟಿಯಾಗಿದೆ. ಆದರೆ ಇಲ್ಲಿರುವಂಥ ಒಂದು ಮನೆ ಭಾಳಷ್ಟು ಆತಂಕದಲ್ಲಿತ್ತು. ಅಂದರೆ ಕಳೆದ ಹಲವಾರು ವರ್ಷಗಳಿಂದಲೂ ಇದರ ಸಮೀಪದಲ್ಲಿದ್ದಂಥ ಸಾಕಷ್ಟು ಮನೆಗಳು ಸಮುದ್ರ ಪಾಲಾಗಿತ್ತು. ಈಗ ಇವತ್ತು ಸುರಿದಂಥ ಮಳೆಗೆ ಅದರ ಜೊತೆಗೆ ಕಡಲಿನ ಅಬ್ಬರಕ್ಕೆ ಈಗ ಮತ್ತೊಂದು ಮನೆ ಸಮುದ್ರದ ಪಾಲಾಗಿರುವಂಥದ್ದು. ಮೊದಲೇ ಆತಂಕ ಇತ್ತು, ಈ ಒಂದು ಮನೆ ಸಮುದ್ರ ಪಾಲಾಗುತ್ತೆ ಅನ್ನುವಂಥದ್ದು. ಹಾಗಾಗಿ ಇಲ್ಲಿನ ಅಧಿಕಾರಿಗಳು ಸ್ಥಳೀಯರನ್ನು ಸ್ಥಳಾಂತರ ಮಾಡುವ ಕೆಲಸ ಮಾಡಿದ್ದಾರೆ. ಆ ಬಳಿಕ ಈಗ ಈ ಒಂದು ಮನೆ ಸಮುದ್ರದ ಪಾಲಾಗಿದೆ. ಇದು ಮಾತ್ರ ಅಲ್ಲ, ಇಲ್ಲಿರುವಂಥ ಸಾಕಷ್ಟು ಮನೆಗಳು ಈ ಹಿಂದೆನೂ ಸಮುದ್ರ ಪಾಲಾಗಿತ್ತು. ಈಗ ಮುಂದುವರಿದ ಭಾಗವಾಗಿ ಮತ್ತಷ್ಟು ಸಮುದ್ರದ ಅಬ್ಬರ ಹೆಚ್ಚಾಗ್ತಾ ಇರೋದ್ರಿಂದ ಸಮುದ್ರದ ತೀರ ಮತ್ತಷ್ಟು ನೀರು ಬರ್ತಾ ಇರುವಂಥದ್ದು. ಹಾಗಾಗಿ ನಿರಂತರವಾಗಿ ಒಂದೊಂದು ಮನೆಗಳು ಈಗ ಸಮುದ್ರ ಪಾಲಾಗ್ತಾ ಇದೆ. ನಿರಂತರವಾಗಿ ಸುರಿದ ಮಳೆಗೆ ಈಗ ಹೆಚ್ಚಿನ ಪ್ರಮಾಣದಲ್ಲಿ ಕಡಲ್ಕೊರೆತ ಇರುವಂಥದ್ದು. ಕಡಲಿನ ಅಬ್ಬರವನ್ನು ನಾವು ಗಮನಿಸೋದಾದರೆ ಇದು ಕೇವಲ ಈ ಭಾಗದಲ್ಲಿ ಮಾತ್ರ ಅಲ್ಲ, ಕರಾವಳಿಯ ಕಡಲ ತೀರದ ಉದ್ದಕ್ಕೂ ಇದೇ ರೀತಿಯಾಗಿ ಅಬ್ಬರ ಹೆಚ್ಚಾಗಿರುವಂಥದ್ದು. ಕಡಲ ತೀರದ ಜನರು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಸೂಚನೆಯನ್ನು ಈಗಾಗಲೇ ಜಿಲ್ಲಾಡಳಿತ ಕೊಟ್ಟಿರುವಂಥದ್ದು. ಜೊತೆಗೆ ಕಡಲಿಗೆ ಮೀನುಗಾರಿಕೆಗೆ ಹೋಗುವವರು ಯಾರು ಸಾಂಪ್ರದಾಯಿಕ ಮೀನುಗಾರಿಕೆ ಆಗಲಿ ಅಥವಾ ನಾಡದೋಣಿ ಮೀನುಗಾರಿಕೆ ಆಗಲಿ ಯಾವುದು ಮಾಡಬಾರ್ದು ಅನ್ನುವಂಥ ಸೂಚನೆಯನ್ನು ಜಿಲ್ಲಾಡಳಿತ ಕೊಟ್ಟಿದೆ. ಅದರ ಜೊತೆಗೆ ನದಿ ಹಾಗೂ ಸಮುದ್ರ ತೀರದ ನಿವಾಸಿಗಳು ಎಚ್ಚರಿಕೆಯಿಂದ ಇರಬೇಕು. ಇವತ್ತು ರೆಡ್ ಅಲರ್ಟ್ ಇರೋದರಿಂದ ಮತ್ತಷ್ಟು ಮಳೆ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ. ಹಾಗಾಗಿ ಎಚ್ಚರಿಕೆಯನ್ನು ಇವತ್ತು ಜಿಲ್ಲಾಡಳಿತ ಕೊಟ್ಟಿರುವಂಥದ್ದು. ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಖಪಾಲ್ ಪಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.
ಸೊ ಪಶ್ಚಿಮ ಘಟ್ಟಗಳಲ್ಲಿ ಅತಿ ಹೆಚ್ಚು ಮಳೆ ಆದರೆ ಅದರ ಪರಿಣಾಮಗಳು ನಿಮಗೆ ಸಮುದ್ರದ ಅಲೆಗಳ ಮೇಲೆ ಬೀಳುತ್ತೆ. ಜೊತೆಗೆ ಗಾಳಿ ಕೂಡ ಅತಿ ವೇಗವಾಗಿ ಬೀಸ್ತಾ ಇರೋ ಪರಿಣಾಮವಾಗಿ ಅಲೆಗಳ ಅಬ್ಬರ ತುಂಬ ಹೆಚ್ಚಾಗ್ತಾ ಇದೆ. ಸೊ ಹಾಗಾಗಿ ಕಡಲ ತೀರದ ಮನೆಗಳಿಗೆ ಹುಷಾರಾಗಿರಬೇಕು ಸ್ವಲ್ಪ.